ಒಂದು ಹೊಸ ಕಾನ್ಸೆಪ್ಟ್ ಮಾಡಿದ್ದೀನಿ ಶಿಷ್ಯ. ಏನ್ ಬಾಸ್? 2 ಟೆಸ್ಟ್ ಟ್ಯೂಬ್ ಬೇಬಲ್ ಇರುತ್ತೆ, ಅದಕ್ಕೆ ಟ್ಯೂಬ್ ಅಲ್ಲಿ ಇದ್ದಾಗ್ಲೇನೆ ಲವ್ ಶುರು. ಈ ದುಡ್ಡು ಅಲ್ಲಿ ಬಿದ್ದಿತ್ತು, ನಿಮ್ದಾ? ನಂದಲ್ಲ ಕಣೋ. ಅಯ್ಯೋ ಪಾಪ, ಯಾರೋ ದುಡ್ಡು ಬೀಳ್ಸ್ಕೊಂಡೋಗ್ಬಿಟ್ಟಿದ್ದಾರೆ, ಈಗೇನ್ ಮಾಡೋದು? ಅಚ್ಚಚ್ಚೋ, ಇನ್ನೊಬ್ರ ಹಣ ನೀನ್ ಇಟ್ಕೊಳ್ದೆ ಯಾರ್ದು ಅಂತ ಹುಡುಕಿ ಕೊಡಕ್ ಹೋಗ್ತಿದ್ಯಾ ಅಲ್ವಾ? ಚೋ ಸ್ವೀಟ್. ಬಾಸ್, ನಿಮಗ್ ಹೋಗ್ಬೇಕಾಗಿರೋ ಮುತ್ತು ಅಲ್ಲಿ ಶಿಫ್ಟ್ ಆಗೋಯ್ತು ಬಾಸ್. ಮೀಸ್ ಫೈರ್ ಆಗ್ಬಿಡ್ತು ಕಣೋ. ಬಾಸ್, ನನಗೊಂದು ಐಡಿಯಾ ಬಂತು. ಹೇಳು 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 ಹೇಳು. ಈ ಉಂಗ್ರ ಚೈನು ಎಲ್ಲ ಬಿಚ್ಕೊಂಡು ಮಿನಿ ಹತ್ರ ಹೋಗ್ತೀರಾ. ಇದು ನಿಂದಲ್ವಾ ಮಿನಿ ಅಂತ ಕೇಳ್ತೀರಾ. ಅದಕ್ಕೆ ಅವಳು ಈ ನಟ್ಟು ಬೋಲ್ಟು ಚೈನು ಇದ್ಯಾವುದು ನಂದಲ್ಲ ಕ್ರೇಶ್ ಅಂತ ಹೇಳಿ ಲಕ್ ಅಂದ್ಬಿಟ್ಟು ಒಂದು ಮುತ್ತು ಕೊಟ್ಟ. ಮಿನಿ ಮೇನ್ ಮೇನ್ ಮಿನಿ. ಏನೋ ಕ್ರಿಸ್? ಈ ಚೈನು, ಈ ಉಂಗ್ರ ಇದೆಲ್ಲ ಹೊರಗೆ ಬಿದ್ದಿತ್ತು, ನಿಂದೆ ಅಲ್ವಾ? ಇದು ಏನೇ ಅದು? ಒಂದ್ಸಲ ಅದು ಅದು ಚೈನು ಉಂಗ್ರ ಎಲ್ಲ ಹೊರಗಡೆ ಬಿದ್ದಿತ್ತು, ಮಿನಿದೇನೋ ಅಂತ ಕೇಳಕ್ ಬಂದೆ. ನಂದಲ್ಲ ಅಂತ ಯಾರೇ ಹೇಳಿದ್ದು? ಇದು ಇವಳದ್ದೆ. ನೀನು ಮರಿ, ನಿನಗೆ ಜ್ಞಾಪಕ ಇಲ್ವೇನೆ? ಈ ಚೈನು ನಿನ್ನ ನಾಮಕರಣಕ್ ತಂದಿದ್ದು. ಈ ಉಂಗರಗಳೆಲ್ಲ ನೀನು ದೊಡ್ಡವಳಾದಾಗ ಹಾಕಿದ್ದು. ಕೃಷ್ಣ, ಗುಪ್ತಗಾಮಿನಿ ಸೀರಿಯಲ್ ಅಲ್ಲಿ ಪಾತ್ರ ಎಳೆದು 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 ಉದ್ದ ಮಾಡಿದಕ್ಕೆ ನನ್ನ ಪವಿತ್ರ ಲೋಕೇಶ್ ಪ್ರೀತಿಯಿಂದ ಕೊಟ್ಟ ಚೈನು, ಹಗಲು ರಾತ್ರಿ ಕಷ್ಟಪಟ್ಟು ಬರದ ಪಾಪ ಪಾಂಡು ಬಂದುಡ್ಡಲ್ಲಿ ತಗೊಂಡಿದ್ದು ಉಂಗ್ರಗಳು ಎಲ್ಲ ಹೊಡ್ಕೊಂಡ್ಬಿಟ್ಟಿಯಲ್ಲ ಮುಚ್ಚಿ. ಥ್ಯಾಂಕ್ ಯು ಕಣ ಕೃಷ್ಣ, ಯು ಆರ್ ಎ ಗುಡ್ ಬಾಯ್. ಎಲ್ಲ ಸರ್ಟಿಫಿಕೇಟ್ಸ್ ತಗೊಂಡಿದ್ಯಾ? ತಗೊಂಡಿದ್ದೀನಿ. ತಗೊಂಡಿದ್ದೀರಾ? ಇನ್ನೊಂದ್ಸತಿ ನೋಡ್ಕೋ. ಸಾಹೇಬ್ರೆಲ್ಲದರ ಮೇಲಿದ್ದೀರಾ? ಸಾಕು ಸಾಕು ಅಷ್ಟೇ. ಇದು ನೋಡು. ಓಕೆನಾ ಮಿಸ್ಟರ್ ಚಕ್ರಧರ್? ಗುಡ್ ಲಕ್. ಆಲ್ ದ ಬೆಸ್ಟ್ ಮಾ. ಸರ್ ಹೋಗೋಣವಾ? ಮತ್ತೇನ್ ಕೀಳ್ತೀಯನ? ಅವನಿನ್ನು ಬದುಕಿದಾನೆ. ಅದಕ್ಕೆ ತಾನೇ ಕಾಣ್ತಾ ಇರೋದು. ಕಾಫಿ ತಗೊಳ್ಳಿ. ಚಕ್ರಿ ಚಕ್ರಿ ಎಲ್ಲ ಚಕ್ರಿ. ಸರ್, ಹೆಂಗಸು ಸ್ವಲ್ಪ ಮರ್ಯಾದೆಯಾಗಿ ಮಾತಾಡಿ. ಯಾರು ನೀವು? ಕೆ ಮುಸ್ಲೆ, ಕಿರಿಕ್ ಮುಸ್ಲೆ. ಆ ಲಫಂಗ್ ನನ್ ಮಗ ಏನ್ ಮಾಡ್ಯಾನ್ ಗೊತ್ತಾ? ರೇಪ್. ಏನ್ ಹೇಳ್ತಾ ಇದ್ದೀರಾ? ನನ್ನ ಮಗನ? ರೇಪ್ ಮಾಡ್ಯಾನ, ಕೊಲೆ ಮಾಡ್ಯಾನ, ಡ್ರಗ್ ಡೀಲಿಂಗ್. ಗಾಂಜಾ ಗೊತ್ತಾ? ಗಾಂಜಾ ಗಾಂಜಾ ಅದು ಮಾರ್ತಿದ್ದ ಅಂತ 10 ಕೇಸ್ ಹಾಕಿ ಒಳಗ್ ಹಾಕ್ತೀನಿ. ನಾಳೆ ಅವನ್ ರಿಸಲ್ಟ್ ಬರುತ್ತೆ, ಅವನು ಪೊಲೀಸ್ ಆಗೋನು. ಆಗಲ್ಲ, ಪೊಲೀಸು ಆಗಲ್ಲ, ರಿಸಲ್ಟು ಬರಂಗಿಲ್ಲ. ಸತ್ತ ಇನ್ನೋಡ ಸರ್ಟಿಫಿಕೇಟ್ ಡೂಪ್ಲಿಕೇಟ್ ಅಲ್ಲ, ಒರಿಜಿನಲ್. ಸತ್ತ ನನ್ನ ಮಗ ನನ್ನ ಕೈನಾಗ. ನನ್ನ ಮ್ಯಾಗ ಕೈ ಮಾಡಿ ನನ್ನ ಡಿಪಾರ್ಟ್ಮೆಂಟ್ಗೆ ಬರ್ತಾನ. ಸರ್ 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 ಬೇಡಿ ಸರ್, ಬೇಡಿ ಸರ್, ಅದು ಅವ್ನ ಜೀವನದ ಪ್ರಶ್ನೆ ಸರ್. ದಯವಿಟ್ಟು ಅದನ್ನ ಸುಟ್ಬೇಡಿ ಸರ್, ಅದನ್ನ ನನಗೆ ಕೊಟ್ಬಿಡಿ ಸರ್. ಪೊಲೀಸ್ ಆಗ್ತಾನೇನ? ಅಯ್ಯೋ ಬೇಡಿ, ಅದನ್ನ ಸುಡಬೇಡಿ, ನಿಮಗೆ ತಪ್ಪು ಅಂತೀನಿ. ಬೇಡ. ಅದರ ಮೇಲೆ ಬಹಳ ಪ್ರೀತಿಯನ. ಏನಮ್ಮ ಇಷ್ಟೆಲ್ಲ ಕೂತಿದ್ದೀರಾ? ಇವತ್ತಿನ ಮಗಳ ಫೋನ್ ಬಂದಿಲ್ವಾ?
ಇನ್ಸ್ಪೆಕ್ಟರ್ ಮೊಸಳೆ ಮನೆಗ್ ಬಂದು ನಿಮ್ಮಪ್ಪನ ಏನ್ಪ ನೀನು ಪೊಲೀಸ್ ಆಗಲ್ಲಪ್ಪ. ಯಾಕೆ ಹೇಳ್ತಾ ಇದ್ರಿ ನೀವು? ಅವನ್ ಮನೆಗ್ ಬಂದು ನಿನ್ ಸರ್ಟಿಫಿಕೇಟ್ಸ್ನೆಲ್ಲ ನಮ್ ಕಣ್ ಮುಂದೆನೆ ಸುಟ್ಟು ಹಾಕ್ಬಿಟ್ಟ. ನೀನೇನ್ ಕನ್ಸ್ಕೊಂಡಿದ್ಯೋ ಅದು ಹಾಗೇನೆ. ಬರೀ ಅಷ್ಟೇ ಅಲ್ಲ ಕಣು, ಅವನು ನಿಮ್ಮ ಅಪ್ಪನ ಹೊಡೆದು ಚಕ್ರಿ ಎಲ್ಲಿಗೋ? ಮೇಲೆ ಕೈ ಮಾಡ್ತಾನಪ್ಪ ನಾಯಿ ಅವನು. ಹಾಗಲ್ಲಪ್ಪ, ನಿಮ್ಮ ತಪ್ಪ. ನಿಮ್ಮ ಕೇಳ್ಕೊಂಡು ಇಷ್ಟ ಬಿಟ್ಟಿಗೆ ದೊಡ್ಡ ತಪ್ಪ ನಾನು ಅವನ. ಬೀದಿ ನಾಯಿ ನಮ್ಮ ಮನೆಗೆ ಬರೋದಾದ್ರೆ ಕೈಲಾಗ್ದಾರ ಮೇಲೆ ಕೈ ಮಾಡ್ತಾನಪ್ಪ ಅವನು. ಗಂಡ್ಸವನು. ಚಕ್ರಿ ನಾ ಹೇಳೋದನ್ನ ಮುಖ ಕನ್ನಡಿಯಲ್ಲಿ ನೋಡ್ಕೊಂಡಾಗ ಮಾತ್ರ ನನ್ನ ನೆನ್ಸ್ಕೊತಪ್ಪ ಅವನು. ಇನ್ಮೇಲೆ ಒಂದೊಂದು ನಿಮಿಷ ನನ್ನ ನೆನ್ಸ್ಕೋಬೇಕು ಅವನು. ಒಂದೊಂದು ನಿಮಿಷ ಬೇಡವೋ? ಬೇಡ ಕಣಪ್ಪ. ಅವನು ಹೊಡೆದಿದ್ದು ನಿಮ್ಗಲ್ಲಪ್ಪ, ಇಲ್ಲಿ ಹೊಡೆದಿದ್ದಾನ ಅವನು. ತಪ್ಪು ಮಾಡಿದವರಿಗೆ ಬುದ್ಧಿ ಕಲಿಸ್ಬೇಕಾಗಿರೋದು ನಮ್ಮ ಕರ್ತವ್ಯ ಅಂತ ನೀ ತರ ಹೇಳಿದ್ದು. ಅದು ಅವನು ಮಾಡಿ ತಪ್ಪಲ್ಲಪ್ಪ, ಅಪರಾಧ ಮಾಡಿದ್ದಾನ ಅವನು. ಜೀವ್ ಎಲ್ಲೋ ಕಿತ್ತೋದ್. ಓ, ಇವನ ನಾಯಕರ ಜಾತಿ ಮೀಟಿಂಗ್ಗೆ ಸೆಕ್ಯೂರಿಟಿಗೆ ಹೋಗಿದ್ದಾನೆ. ನಮ್ಮ ನಾಯಕನ ಜಾತಿ ಉನ್ನತವಾದ ಜಾತಿ, ಅದಕ್ಕೆ ಗೌರವ ಸಿಗಬೇಕು. ಗೌರವ ಸಿಗದಿದ್ದರೆ ಸೌಧದ ಚೇರುಗಳು ಗಡಗಡ ನಡುಗುತ್ತೆ. ಅದು ಅಲ್ಲದೆ ನಾನು ಯಾರನ್ನು ಸುಖವಾಗಿ ಹೇಳಕ್ ಬಿಡೋದಿಲ್ಲ. ಇದು ಸತ್ಯ, ಸತ್ಯ, ಸತ್ಯ. ಕನ್ನಡಮ್ಮನ ಮೇಲೆ ಸತ್ಯ. ಓ ನನ್ನ ಕನ್ನಡಮ್ಮನ ನಾಯಕರ ಜಾತಿಯ ಮುದ್ದು ಮಕ್ಕಳೇ, ನಮ್ಮದು ಶತಮಾನಗಳಿಂದಲೂ ಬಂದಂತಹ ಕೀರ್ತಿ ಪತಾಕೆಯನ್ನು ಹಾರಿಸಿ ನಾಯಕರ ಜಾತಿ ನನ್ನ ಕನ್ನಡ ನಾಯಕರ ಮಗನಿಗೆ 4 ಬಿಡು. ಅವ ಕೇಳಲಿಲ್ಲ ಅಂತಂದ್ರ ಕೇಸ್ನ ಫೈಲ್ ಮಾಡಿ ಕ್ಲೋಸ್. ಚಕ್ರಿ ಬಂದೇನ? ಹಾಗೆ ಹೊಡೆದ್ ಬಂದಿದ್ದೆ ನೋಡ್ದೇನ? ಒಬ್ಬ ಪಬ್ಲಿಕ್ ಪೊಲೀಸ್ ಕೈ ಮಾಡಿದ್ರ ಏನಾಗ್ತದಂತ ಗೊತ್ತಾತ? ನನ್ನ ಡಿಪಾರ್ಟ್ಮೆಂಟ್ ಬಂದು ನನ್ ಮುಂದೆ ಕಾಕಿ ಹಾಕಿ ಪೊಲೀಸ್ ಆಗ್ತೀಯನ? ಏನ ಗುರಾಯಿಸ್ತೀಯ? ಹೊಡಿತೀಯ? ಮತ್ ನನ್ ಮಾತ್ ಕೈ ಮಾಡ್ತಿ? ಎಲ್ಲಿ ಹೊಡಿಯ ಮಗನ. ಇನ್ ಮುಂದ ನೀ ಹಿಂಗ ಬಿದ್ದಿರ್ತೀಯ, ಹಂತವಾಗಿ ಕೊಲ್ತೇನ. ಲೋಫರ್, ಈ ನನ್ ಮಗ ಏನಾಯ್ತದ ನೋಡಿ. ನಮ್ ನಾಯಕರ ಜಾತಿ ಬಗ್ಗೆ ಕೆಟ್ಟಾಗ ಮಾತಾಡ್ತಾನೆ. ನಮ್ ನಾಯಕರ ಬಗ್ಗೆ ಕೆಟ್ಟಾಗ ಮಾತಾಡಿದ್ದು ಗೊತ್ತಾಯ್ತಾ? ನನ್ನ ಮಗನ ನಮ್ ಜಾತಿ ಬಗ್ಗೆ ಅಷ್ಟು ಕೇವಲವಾಗಿ ಮಾತಾಡ್ತಾನೆ. ಇದ ಬ್ಯಾಟ್ರು ಹೊಡಿ ಹಾಕಿ ನಾನು ನನ್ನ ಮಗನಿಗೆ ಬಿಡ್ಬೇಡ. ಅಕ್ಕು ಸಾರ್, ನೀವು ಅಲ್ಲಿದ್ದೀರಂತ ಯಾವ ನನ್ ಮಗ ಹೇಳ್ದ ಸಾರ್? ಗೊತ್ತಿಲ್ವಾ? ಸದ್ಯ ನಾನ್ ಬಚಾವಾದೆ. ಲೋಕಲ್ ಅನೆಸ್ತೇಷಿಯಾ ತಗೊಳ್ಳಿ, ನೋವಾಗಲ್ಲ. ಬೇಡ, ಮತ್ತಿನ ಇಂಜೆಕ್ಷನ್ ಬೇಡ. ಅವನು ನೆನಪು ಇವ್ರಿಗೆ ಇರ್ಬೇಕು ಅಂದ್ರೆ ಇಲ್ಲಿ ನೋವು ಆಗ್ತಾ ಇರ್ಬೇಕು. ಬೇಡ ಅಂತ ಹೇಳಿಕ್ ನೀ ಯಾರು? ಸರಿ, ಹಾಕಿಸ್ಕೊಳ್ಳಿ. ಸರಿ, ಬೇಡ ಬಿಡಿ. ಲೋ, ನಿನಗೆ ತಲೆಗೆನೆ ಕೆಟ್ಟಿದ್ಯಾ? ಏನೇ ಇದೆಯಲ್ಲ? ಅದ್ ಹಂಗಲ್ರಿ ಸರ. ಹುಚ್ಚ. ಬಂದೋಬಸ್ತಿಗೆ ಹೋದವನು ಸೆಕ್ಯೂರಿಟಿ ಕೊಟ್ಬಿಟ್ಟು ಮುಚ್ಕೊಂಡು ಬರುತ್ತಾನೆ. ಅದು ಬಿಟ್ಟು ನಿನ್ನ ಜಾತಿ ಬುದ್ಧಿ ಅಲ್ಲಿ ಹೋಗಿ ತೋರಿಸಿದೀಯಾ? ಅಲ್ಲಯ್ಯ,
ಅವ್ರ ಮೀಟಿಂಗ್ ಹೋಗ್ಬಿಟ್ಟು ಅವ್ರ ನಾಯಕನ ಯಾಕಯ್ಯ ಬೈದೆ? ಛೇ, ಬರೋ ಎಲೆಕ್ಷನ್ ಅಲ್ಲಿ ನಮ್ ಕಡೆಯವರು ಅವ್ರ ಕಡೆಯವರು ಸೇರ್ಕೊಂಡು ಸರ್ಕಾರ ರಚಿಸ್ಬೇಕಂತಿದ್ವಿ. ನೀನ್ ಕಾಲಿಟ್ಟು ಕಾರ್ಯನೇ ಹಾಳು ಮಾಡ್ಬಿಟ್ಟೆ. ನೀನು ಮಾಡಿದ ತಪ್ಪಿಗೆ 15 ದಿನ ಸಸ್ಪೆಂಡ್ ಮಾಡ್ಬೇಕಂತಿದ್ರು. ಸರ್, ನಾನೇ ಅದನ್ನ ಕ್ಯಾನ್ಸಲ್ ಮಾಡಿ ಬಂದಿದ್ದೀನಿ. ಥ್ಯಾಂಕ್ ಯು. ಶಶಿ, ನಿಂಗೆ ಯಾವ ಮಗು ಅಂದ್ರೆ ತುಂಬಾ ಇಷ್ಟ? ಮಿಮ್ಮಿ, ನಿಂಗೆ ಯಾವ ಮಗು ಬೇಕು ಹೇಳು, ಕೊಡೋಕೆ ನಾನ್ ರೆಡಿ. ಲೇ ರೈಟ್ರು, ನೀನ್ ಹಿಂಗೆ ಆಡ್ತಾ ಇದ್ರೆ ನಾಳೆ ನಿನ್ಗೆ ಇತ್ಲಾಗ ಹೆಣ್ಣು ಅಲ್ಲ ಅತ್ಲಾಗ ಗಂಡು ಅಲ್ಲ ಸೆಂಟ್ರ್ ಫಿಗರ್ ಹುಟ್ಟುತ್ತೆ. ಮತ್ತಿಗೆ ಗಂಡು ಮಗುನೇ ಆಗೋದು. ಇಲ್ಲ, ಹೆಣ್ಮಗು. ಇಲ್ಲ, ಗಂಡು. ಹೆಣ್ಣು ಅಂತ ಹೇಳಿದ್ನಲ್ಲ. ನನಗ್ ಗಂಡು ಇಷ್ಟ ಅಂತ ನಿಂಗ್ ಗೊತ್ತಿದೆ ಅಲ್ವಾ? ನನಗೆ ಹೆಣ್ಣಿಷ್ಟ ಅಂತ ನಿಂಗೆ ಗೊತ್ತಿದೆ ಅಲ್ವಾ? ಗಂಡು ಕಣೋ. ಹೆಣ್ಣು. ಸೀಮಂತ ಅವ್ರಿಗೇನೋ ಹಾಗೂ ಮಗು ಇವ್ರಿಬ್ರಿಗೆ ಹುಟ್ಟುತ್ತೇನೋ ಹಾಗೂ ಫೀಲ್ ಮಾಡ್ತಾ ಇದಾರಲ್ಲೋ. ರೇಣು, ಬಳೆ ಕೊಟ್ಟಿದ್ನಲ್ಲ ಕೊಡಮ್ಮ. ಹಾ, ಇದೆ. ಕೊಡು, ಅವಳು ಕೊಡ್ಸೋಣ. ಅರೆ, ಇದೇನಿದು ನೀನ್ ಕೊಟ್ಕೊಂಡ್ಬಿಟ್ಟಿದ್ಯಾ? ಅದು ಸೀಮಂತ ಬಳೆ ತೋರ್ಸೋದು. ಹಾಗೆ ಹೀಗೆ ಅಂದ್ರಲ್ಲ, ಹೇಗಿರತ್ತೆ ಅಂತ. ನೀನ್ ಈ ರೀತಿ ಬಳೆ ತೊಟ್ಕೊಳ್ಳೋಕೆ ಬಹಳ ಟೈಮ್ ಇದೆ, ಈಗ ಕೊಡು. ತೆಗಿಯಕ್ ಆಗ್ತಾ ಇಲ್ಲ. ಆಗ್ತಾ ಇಲ್ವಾ? ಅಯ್ಯಯ್ಯೋ, ಬರ್ತಾ ಇಲ್ವಲ್ಲ. ಬರುತ್ತೆ. ಯಾರ ಕೈಲಿ ಏನಾದ್ರೂ ಸಿಕ್ಕಾಕೊಂಡ್ರೆ ಅದನ್ನ ಬಿಡ್ಸೋಕಂತಾನೆ ಇಲ್ಲೊಬ್ರು ಮಹಾನ್ ಭಾವ್ರವ್ರೆ. ಅದ್ ಹೇಗೆ? ನನ್ ಕೈಲೇ ತೆಗಿಯಕ್ ಆಗ್ತಾ ಇಲ್ಲ. ಆಗತ್ತೆ ಅಮ್ಮ, ಇದು ಕ್ರಿಕೆಟ್ ಮ್ಯಾಚ್ ಫಿಕ್ಸ್ ಇದ್ದಾಗೆ. ಅಲ್ಲಿ ಸಿಕ್ಕಾಕೊಳುತ್ತೆ, ನಿಮ್ ಮಗ ಬಿಚ್ತಾನೆ. ಅದೇನ್ ಮಾಡ್ತೀಯೋ ಬೇಗ ಮಾಡಪ್ಪ, ಗೊತ್ತಾಯ್ತು. ಈ ಟಚ್ಚಲ್ಲಿ ಏನೋ ಇದೆ. ಇವತ್ತೇನಾದ್ರೂ ಆಗ್ಲಿ, ಮಿನ್ನಿ ಜೊತೆ ಮಿಲನ ಆಗ್ಲೇಬೇಕು. ಯಸ್. ಬಾತ್ರೂಮ್ ತಗೊಂಡು ಬರ್ತಾ ಇದೆ. ಬಾತ್ರೂಮ್ ಅಲ್ಲಿ ಯಾರಿರ್ಬೋದು? ಅಜ್ಜಿ ಇರ್ಬೋದಾ? ಪೂಜ್ಯಾಯ ರಾಘವೇಂದ್ರಾಯ ಅಂದ್ರೆ ಅಜ್ಜಿ ದೇವ್ರ ಮನೇಲಿ ಬಾತ್ರೂಮ್ ಅಲ್ಲಿ ಇರೋದು ನನ್ನ ಮಿನ್ನಿ. ಏನ್ ಮಾಡೋದು ಐಡಿಯಾ? ನಾನು ಇದು ನೆಲದ ಮೇಲೆ ಚೆಲ್ತೀನಿ, ಅವಳು ಬಾತ್ರೂಮ್ ಇಂದ ಬರ್ತಾಳೆ, ಇದ್ರ ಮೇಲೆ ಕಾಲಿಡ್ತಾಳೆ, ಜಾರ್ ಬೀಳ್ತಾಳೆ. ಆಮೇಲೆ ನೋಡಿ ಕೃಷ್ಣನ್ ಕರ ಮತ್ತು ಬಂದು ಬಂದು ಏನಾಯ್ತು? ಜಾರ್ ಬಿದ್ಬಿಟ್ಟೆ. ನೋವಾಯ್ತಾ? ಸದ್ಯ ಒಳ್ಳೆ ಟೈಮಲ್ಲಿ ನಾ ಬಂದಿದ್ದು ಸರಿ ಹೋಯ್ತು. ಯಾಕೋ? ನಂಗೆ ಕೇರಳ ಮಸಾಜ್ ಗೊತ್ತು, ಮಾಡ್ಲಾ? ಮಾಡು. ಬಂದೆ 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 ಬಂದೆ. ಇಲ್ಲ, ಸ್ವಲ್ಪ ಮೇಲೆ ಎತ್ಕೋ. ಇಲ್ಲ, ಸ್ವಲ್ಪ ಮೇಲೆ ಎತ್ಕೋ. ಇಲ್ಲ. ಏನಾದ್ರೂ ಫೀಲಿಂಗ್ ಬರ್ತಾ ಇದೆಯಾ? ಬರ್ತಾ ಇದೆ. ಈ ಫೀಲಿಂಗ್ ಏನಂತಾರೆ? ಕೇರಳ ಫೀಲ್ ಅಂತಾರೆ. ಹುಡುಕಿ, ಅಜ್ಜಿ ನೀನು ಬಿದ್ಬಿಟ್ಯಾ? ಹೆದರ್ಕೋಬೇಡ, ನಮ್ ಕ್ರಿಸ್ಸು ಕೇರಳ ಮಸಾಜ್ ಎಕ್ಸ್ಪರ್ಟ್, ನೀನು ಮಾಡಿಸ್ಕೋ. ನನ್ನ ಕನ್ಯಾದಾನ 525 ಎಪಿಸೋಡ್ ಬರ್ಬೇಕು, ಬರ್ತೀನಿ. ಕ್ರಿಸ್, ಅಜ್ಜಿಗೂ ಮಾಡು. ನೀನ್ ಹೇಳುದಲ್ಲಿಲ್ಲ ಅಂತೀನ, ಮಾಡ್ತೀನಿ. ಅಮ್ಮ ಎಲ್ಲ ಇಲ್ಲ. ಸಾಯಿಬ್ರು ಬಂದ್ರು ಕಡೆ. ಕನಕ, ರಾತ್ರಿ ನೋವು ಅಂತಿದ್ಯಲ್ಲ, ಸರಿ ಹೋಗ್ತೇನು? ಹೋಗಿ ಸರ್. ರಾತ್ರಿ ಮಾಡೋಕೆ ಅಂತ ಬಂದವ್ರ ಕೈಯಲ್ಲಿ ಏನು ಕಿಸಿಯಕ್ ಆಗ್ಲಿಲ್ಲ. ಈಗ ನೋಡಿದ್ರೆ ದೊಡ್ಡ ಗಂಡ್ಸ್ ತರ ಮಾತಾಡ್ತಾನೆ. ಗಂಡ್ಸು ಅಂದ್ರೆ ಅವನು ಕಣೆ. ಕೊಟ್ಟು ಒಂದೇಟಿಗೆ ಬಿದ್ದ ಮಾರ್ಕು ಇವನ್ ಸಾಯೋವರೆಗೂ ಮರೆಯೋ. ಏನ್ಲ ಅಂದ? ಏನೂ ಇಲ್ಲ ಸರ್. ಅವಳೇನ ಅಂದ್ಲ? ಇಲ್ಲ ಸರ್. ಇಲ್ಲ.
ಕನಕ ನಿಜ ಹೇಳು ಸಾಹೇಬ್ ಏ ಮಗನ, ನೀನು ನಗ ಹಂಗಾಗ್ಬಿಟ್ಟೇನ? ಸರ್, ಅವಳು ಕೂಡ ನಗು ಹಾಗೆ ಯಾಕೆ ಮಾಡ್ಕೊಂಡ್ರಿ? ಆ ನನ್ನ ಮಗನ್ನ ಎತ್ತು ಬಿಡ್ಬೇಕಾಯ್ತು. ಸರಿ ಬಿಡಿ, ನಾನೇ ಅವನ್ನ ಎತ್ತಿ. ಮಿನಿ ಮಿನಿ ಇದಕ್ಕೊಂದು ಚುಮ್ಮ ಕೊಡೆ, ರೆಡ್ ಪಾನ್ ಒಳಗಾಕೋತೀನಿ. ಏ, ಸಮೀರ, ಯಾವಾಗ್ಲೂ ಇದೇ ಆಗೋಯ್ತು ನಿಂದು. ಆಡ ಇಷ್ಟೊತ್ತಾದ್ರೂನು ಅಪ್ಪ ಅಣ್ಣ ಬರ್ಲಿಲ್ವಲ್ಲ? ಬರ್ತಾರೆ ಬಿಡಮ್ಮ. ಬಂದ್ರು ಅನ್ಸುತ್ತೆ, ನಾನ್ ನೋಡ್ತೀನಿ. ಕಂದ, ತಾತನು ಮಾಮನು ಬಂದಿದ್ದಾರೆ, ಹೋಗ್ ನೋಡೋಣ. ಬಂದೆ. ಹಿಂದೆ ಬಾಮ್ಮ. ಯಾರು ಯಾರದು? ಬನ್ನಿ ಬನ್ನಿ. ಈ ಸಿಟಿಲಿ ಯಮನ್ಗೆ ಏಜೆಂಟ್ ನಾನು. ಆ ನನ್ನ ಮಗನ್ ಕಾಪಾಡೋಕೆ ನೀನ್ ಯಾಕೆ ಅಡ್ಡ ಬಂದೆ? ಅವನ್ ಎಲ್ಲಿದ್ದಾನೆ ಅಂತ ತೋರಿಸಿ ನೀನ್ ತಪ್ಪಿಸ್ಕೊಳ್ಳುತ್ತಾನೆ. ದುಡ್ಡುಗೋಸ್ಕರ ಕೊಲೆ ಮಾಡೋ ನಿನ್ಗೆ ಸ್ನೇಹ ಪ್ರೀತಿ ಬಗ್ಗೆ ಏನ್ ಗೊತ್ತೋ? ಅದ್ ಇಲ್ಲಿರುತ್ತೆ, ಇಲ್ಲೇ. 18 ವರ್ಷದ ಸ್ನೇಹಿತ ಕಣ ಅವನು. ನನ್ಗೆ ಅವನ ಕುಟುಂಬಕ್ಕೋಸ್ಕರ ಪ್ರಾಣ ಕೊಡೋದಕ್ಕೂ ಹೆಮ್ಮೆ ಪಡ್ತೀನಿ ನಾನು. ಹೆಮ್ಮೆ. ಹೊಡಿದ್ಯಾ? ಹೊಡಿ ಹೊಡಿಯಾ ಹೊಡಿ. ನನ್ಗೇನು ಆಗಿಲ್ಲ ಕಣೋ. ಯಾರು? ಇಟ್ಗೆ ಸಿದ್ಧ. ಬೇಡ ಚಕ್ರಿ, ಅವಸರದಲ್ಲಿ ಕೆಟ್ಟ ತೀರ್ಮಾನ ತಗೋಬೇಡ. ನಾವಿಬ್ರು ಒಟ್ಟಿಗೆ ಪೊಲೀಸ್ ಆಗ್ಬೇಕು ಅಂತ ಕನ್ಸ್ ಕಾಣ್ತಾ ಇದ್ವಿ. ಕನ್ಸ್ ಕಾಣ್ತಾ ಇದೀವಿ ಅಂದ್ರೆ ಏನಾಯ್ತೀಗ? ನೀನ್ ಪೊಲೀಸ್ ಆಗ್ಬೇಕು, ನೀನ್ ಪೊಲೀಸ್ ಆಗ್ಬೇಕು. ಅರ್ಜುನ್ ಆಗ್ತೀಯಾ? ಅರ್ಜುನ್ ನೀನ್ ಪೊಲೀಸ್ ಆಗ್ತೀಯಾ? ಅರ್ಜುನ್ ಅರ್ಜುನ್
ಅರ್ಜುನ್ ಅರ್ಜುನ್ ನೀನು ಸ್ನೇಹಿತನ ಕುಂದಿದ್ದಕ್ಕೆ ನಿನಗೆ ಈ ಸಿಟ್ಟು ಬಂದಿದೆಯಲ್ಲ? ನನ್ನ ಮಗಳನ್ನು ಕೊಂದು ಹೆಂಡತಿ ಹುಚ್ಚಿ ಮಾಡಿದ್ರಲ್ಲ, ನನ್ನಲ್ಲಿ ಎಷ್ಟು ಬೆಂಕಿ ಇರ್ಬೇಕು ಚಕ್ರಿ? ಇವನು ಇಲ್ಲಿ ತನಕ ಕಣ್ತಪ್ಪಿಕೊಂಡು ಓಡಾಡ್ತಾ ಇದ್ದ. ಈಗ ಇವನ್ ಬಾಯಿ ಬಿಟ್ರೇನೆ ಮುಸಳನಾಗ್ಲಿ ಮಾಲಿಕಪ್ಪನಾಗ್ಲಿ ಬೀದಿ ತರಕ್ ಸಾಧ್ಯ. ಇವನ್ ಬದುಕಿರ್ಬೇಕು ಚಕ್ರಿ. ನನಗೆ ಇವ್ ಜೀವನ ತಗೋಬೇಕು. ನೀನೊಬ್ಬ ಒಳ್ಳೆ ಪೊಲೀಸ್ ಆಫೀಸರ್ ಆಗ್ಬೇಕು. ಅರ್ಜುನ್ ಕೊನೆ ಆಸೆ ಅದೇ ಅನ್ನೋದು ಮರಿಬೇಡ. ನಮ್ಮಿಬ್ಬರಿಗೂ ಆದಾಗೆ ಬೇರೆಯವ್ರಿಗೂ ಆಗ್ಬಾರ್ದು ಅಂದ್ರೆ ಬಿಟ್ಬಿಡೋ ಅವನ್ನ. ನನ್ನ ಮಾತುಗಳು ಬಿಟ್ಬಿಡೋ ಅವನ್ನ. ಸಿದ್ದನ್ನ ಅವ್ರ ಕಡೆಯವ್ರನ್ನ ಹೊಡೆದದ್ದು ಚಕ್ರಿ ಅಂತ ಖಬರ್ ಐತೆ. ಹಲೋ, ಯಾರು? ಆ ಚಪ್ಪರಿಗೆ ಫೋನ್ ಕೊಡ. ಚಪ್ಪರ? ಗೊತ್ತಾಯ್ತು. ಇವನೇ. ಒಂದ್ ನಿಮಿಷ ಕೊಟ್ಟೆ. ಸಾರ್, ನಿಮಗ್ ಫೋನು. ಯಾರ ಲೈ? ಕೈಲಾಗ್ದವ್ರ ಮೇಲೆ ಕೈ ಮಾಡಿ ಏನೋ ಪಂಟನ್ ತರ ಮೆರಿತಾ ಲೈ? ಮಗನ ನೀನ್ ಕೈ ಹಾಕಿರೋದು ಹೈ ವೋಲ್ಟೇಜ್ ಕರೆಂಟಿಗೆ. ಇವತ್ತು ಸಿದ್ದನ್ ಹೊಡೆದಿದ್ದೀನಿ, ನಾಳೆ ನೀನು. ಲೇ ಅದ ಆಮೇಲೆ, ಅದಕ್ ಮುಂದ ಥ್ಯಾಂಕ್ಸ್. ಕಾರಣ ಗೊತ್ತೇನ? ಸಿದ್ದನ್ ಹೊಡೆದದ್ ನೀನು, ಪ್ರಮೋಷನ್ ಸಿಕ್ಕಿದ್ದ ನನಗ. ನೀ ಅವಂಗ್ ಹೊಡಿದಿದ್ರು ನಾನು ಅವಂಗ್ ಹೊಡಿತಿದ್ದೆ. ಏನಂದೆ? ಹೊರಗಿನ ಜನರ ದೃಷ್ಟಿಲಿ ಸಿದ್ಧ ಒಬ್ಬ ದೊಡ್ಡ ಕ್ರಿಮಿನಲ್. ಆದ್ರೆ ಅವನ ಆಯುಧವಾಗಿ ಉಪಯೋಗಿಸಿ ಕ್ರಿಮಿನಲ್ ಮಾಡಿದ್ದ ನಾವು. ಅವನ ಮ್ಯಾಲ ಕೇಸ್ ಇಲ್ದೆ ಹೋದ್ರು ಅವನು ಗೊತ್ತಿಲ್ದಂಗ ನಾನಾ ಅವನ ಮೇಲೆ ಕೇಸ್ ಪುಟಪ್ ಮಾಡ್ತಾ ಬಂದೆ. ಈಗ ಅವನ ಮೇಲೆ ಶೂಟ್ ಅಟ್ ಸೈಟ್ ಆರ್ಡರ್ ಇರೋದ್ರಿಂದ ಅವ ಸಿಕ್ಕಿದ್ದಿದ್ರೆ ನಾನಾ ಬೀದಿ ನಾಯಿಗೆ ಹೊಡೆದಂಗ್ ಹೊಡೆದು ಸಾಯಿಸ್ತಾ ಇದ್ದೆ. ಕೊನೆಗೂ ಪೊಲೀಸ್ ಬುದ್ಧಿ ತೋರಿಸ್ಬಿಟ್ಟೆಲ್ಲೋ. ಯಾರ? ಸಿದ್ಧಾನಲ್ಲ ಸಿದ್ಧ? ನೀ ಇನ್ನ ಜೀವಂತವಾಗೇ ಇದೀನೋ? ಸಿದ್ಧ ನಿನ್ ಮೇಲೆ
ನನ್ ಜೀವಕ್ಕೂ ಹೆದರ್ದೆ ನಿನ್ಗೋಸ್ಕರ ಎಷ್ಟೋ ಜನರು ನಾನು ಎತ್ಬಿಟ್ಟೆ. ಆದ್ರೆ ಇವತ್ತು ಪ್ರಮೋಷನ್ಗೋಸ್ಕರ ನನ್ನೇ ಎತ್ಬೇಕು ಅಂತೆಲ್ಲ ನೀನು. ನಾನು ಇಟ್ಗೆ ತಯಾರಿಸೋದನ್ನ ಮಾತ್ರ ನೋಡಿದ್ಯೋ, ಅದೇ ಇಟ್ಗೆ ಸೇರ್ಸಿದ್ರೆ ನಾಳೆ ನಿನ್ ಸಮಾಧಿ. ಏನಾಯ್ತು? ಇದ್ದಕ್ಕಿದ್ದ ಹಾಗೆ ಸಿದ್ಧ ಅಂತ ಏನೇನು ಹೇಳ್ತಾ ಇದೀಯಾ? ಅವ ಇನ್ನೂ ಬದುಕಿದಾನ. ನಾ ಈಗ ಮಾತಾಡಿದ್ದು ಕೇಳಿಸ್ಕೊಬಿಟ್ಟ. ನಿಮ್ ಕಾಯ ಹೋಗ, ಎಂತ ಕೆಲಸ ಮಾಡ್ಬಿಟ್ಯೋ? ನಿನ್ನ ಮೇಲೆ ಶಂಕ ಬಾರಿಸ್ತಿರೋ ಅವನು. ನಾವು ಮಾಡಿರೋ ಪ್ಲಾನ್ ಅವ್ರಿಗೆ ಹೇಳ್ಬಿಟ್ರೆ? ಹೇಳ್ತೀನಿ ಸರ್. ಅವರೆಲ್ಲರೂ ಸೇರಿ ರೂಲಿಂಗ್ ಗವರ್ಮೆಂಟ್ ನ ಶೇಕ್ ಮಾಡೋದಕ್ಕೆ ಎಂತ ದೊಡ್ಡ ಪ್ಲಾನ್ ಮಾಡಿದ್ದಾರೆ ಅಂತ ನಾನ್ ನಿಮ್ಗೆ ಹೇಳ್ತೀನಿ ಸರ್. ಸ್ವಾಮಿ ಶ್ರೀ ಸುಜೇಂದ್ರ ಸರಸ್ವತಿ. ಏನ್ ಹೇಳ್ತಿದ್ದೀರಿ ಸರ್? ಒಂದು ಕೊಲೆ ಕೇಸಲ್ಲಿ ಸಿಕ್ಕಾಕೊಂಡಾಗ ಅವ್ರ ಹಿಂದಿರೋ ಅವರ ಜನಾಂಗದ ಬೆಂಬಲ ನೋಡಿ ಇಡೀ ಪ್ರಭುತ್ವನೇ ಪದುರುಗುಟ್ಟು ಹೋಯ್ತು. ಅಂಥ ಒಬ್ಬ ವ್ಯಕ್ತಿನ ನಾವೆತ್ತು ಬಿಟ್ರೆ ನಿಮ್ಗೆ ಏನ್ ಸಿಗತ್ತೆ? ಪಟ್ಟ ಸ್ವಾಮೀಜಿದಲ್ಲ, ಮುಖ್ಯಮಂತ್ರಿ. ಗೃಹ ಖಾತೆನೂ ಸಿಎಂಗೆ ಸೇರಿದ್ರಿಂದ ಸ್ವಾಮೀಜಿ ಕೊಲೆಗೆ ಸರ್ಕಾರನೇ ಕಾರಣ ಅಂತ ದೊಂಬಿ ಎಬ್ಸಿ ಮುಖ್ಯಮಂತ್ರಿ ಆಗಕ್ಕೆ ನಾಲಾಯಕು ಅಂತ ಅವನ ಕೆಳಗಿಳಿಸಿದ್ರೆ ಸಿಎಂ ಗದ್ದಿಗೆಗೆ ನಾನೇ ಪೀಠಾಧಿಪತಿ. ಸರ್, ಡಿಪಾರ್ಟ್ಮೆಂಟ್ ಇಂದ ಸಿಕ್ಕಿರೋ ಇನ್ಫಾರ್ಮೇಶನ್ ಪ್ರಕಾರ ಸ್ವಾಮೀಜಿ ಬರೋ ರೂಟ್ ಪ್ಲಾನ್ ಇದು. ಸಿದ್ಧ, ಸ್ವಾಮೀಜಿನ ಎಲ್ಲಿ ಹೊಡಿಬೇಕು ಅಂತ ಪ್ಲಾನ್ ಮಾಡಿದ್ರಿ? ಏರ್ಪೋರ್ಟ್ ಇಂದ ಸ್ವಾಮೀಜಿ ಕಾರು MG ರೋಡ್ ಅಲ್ಲಿ ಬರುವಾಗ ನಾನು ಇಲ್ಲಿದ್ದು ಆಟೋದಲ್ಲಿ ಬಾಂಬ್ ಬಿಟ್ಟು ಬ್ಲಾಸ್ಟ್ ಮಾಡಕ್ ಹೇಳಿದ್ರು ಸರ್. ನೀನ್ ನಮ್ಮ ಹತ್ರ ಸಿಕ್ಕಾಕೊಂಡ ಮೇಲೆ ಪ್ಲಾನ್ ಖಂಡಿತ ಚೇಂಜ್ ಆಗಿರುತ್ತೆ. ಮುಂದಿನ ಪ್ಲಾನ್ ಏನಾಗಿರ್ಬೋದು ಸರ್? ಮೋಸ್ಟ್ ಪ್ರಾಬಬಲಿ ಈ ರಾಮಕೃಷ್ಣ ಆಶ್ರಮ ಹತ್ರ. ಇಲ್ಲ ಸರ್, ಮಣಿಪಾಲ್ ಹಾಸ್ಪಿಟಲ್, ರಾಮಕೃಷ್ಣ ಆಶ್ರಮ ಬಿಟ್ರೆ ಶೃಂಗೇರಿ ಮಠ, ಈ 3 ಜಾಗದಲ್ಲಿ ಸೆಕ್ಯೂರಿಟಿ ಕಮ್ಮಿ ಇರೋದ್ರಿಂದ ಕೊಲೆ ಪ್ರಯತ್ನ ಇಲ್ಲೇ ನಡೆಯುತ್ತಂತ ನಾವು ಅನ್ಕೊಂಡಿದ್ದೀವಿ ಅಂತ ಅವ್ರು ತಿಳ್ಕೊಂಡಿದ್ದಾರೆ. ಆದ್ರೆ ನೀವು ಕೊಟ್ಟಿರೋ ಪೊಲೀಸ್ ಆಫೀಷಿಯಲ್ ಲಿಸ್ಟ್ ಪ್ರಕಾರ ಮುಸ್ಲೆ ಪೋಸ್ಟಿಂಗು ಸೋಮೇಶ್ವರ ದೇವಸ್ಥಾನದಲ್ಲಿದೆ ಸರ್. ಹಾಗಾದ್ಮೇಲೆ ಕೊಲೆ ಪ್ರಯತ್ನ ನಡೆಯೋದು. ಅವ್ರನ್ನ ಯಾವ ರೀತಿ ಕೊಲ್ತಾರೆ ಅಂತ ಕಂಡು ಹಿಡಿಯೋದು ಹೇಗೆ? ಸರ್, ಡೆಫಿನೆಟ್ ಆಗಿ ನನ್ನ ಜಾಗದಲ್ಲಿ ಇನ್ನೊಬ್ಬನ ಹೈರ್ ಮಾಡಿರ್ತಾರೆ ಸರ್. ಸ್ವಾಮೀಜಿ ಬಂದು ದೇವಸ್ಥಾನದ ಹತ್ರ ಇಳಿದು ದೇವಸ್ಥಾನ ತಲುಪೋವರೆಗೂ ಅವ್ರ ಅಕ್ಕಪಕ್ಕ ಇರೋ ವ್ಯಕ್ತಿಗಳು ಹಾಗೆ ಅವ್ರ ಬರೋ ಎಲ್ಲ ವಸ್ತುಗಳ ಮೇಲೆ ನಾವು ಕಣ್ಣಿಡಬೇಕಾಗುತ್ತೆ. ಅಂತ ವಸ್ತು ಯಾವ್ದಿರಬಹುದು? ಸ್ವಾತಿ, ಹೋಲ್ಡ್ ಪೊಸಿಷನ್. ಜನರಲ್ಲಿ ಅನುಮಾನಿಸುವಂಥವ್ರು ಯಾರಾದ್ರೂ ಇದ್ದಾರಾ? ಇಲ್ಲ. ಓಕೆ ಸ್ವಾತಿ, ಓಕೆ. ಇದೇ ನಿಮ್ ಪೋಸ್ಟಿಂಗು? ಮೇನ್ ಗೇಟ್ ಹತ್ರ ಸರ್. ಇಲ್ಲೇನ್ ಮಾಡ್ತಾ ಇದ್ದೀರಾ? ದರ್ಶನಕ್ಕೆ ಹೋಗ್ತಾ ಇದ್ದೀನಿ. ಅದೆಲ್ಲ ಆಮೇಲೆ, ಮೊದಲು ಫಂಕ್ಷನ್ಗೆ ಹೋಗ್ರಿ. ಹಲೋ, ಓವರ್. ಸರ್, ಗವರ್ನರ್ ಮತ್ತು ಸ್ವಾಮೀಜಿ ಕ್ಯಾರೋ ಬಂತು. ಓವರ್. ಸರ್, ಸರ್ ಕಮೆ ಹೇಳು. ಎಕ್ಸ್ಕ್ಯೂಸ್ ಮಿ ಸರ್, ಸೆಕ್ಯೂರಿಟಿಗೋಸ್ಕರ ಕಳ್ಸನ ಚೆಕ್ ಮಾಡಬೇಕು.
ಅದ್ ಹಾಗಲ್ಲ ಆಫೀಸರ್. ಇಲ್ಲ ಬಿಡಿ, ಅವ್ರ ಕರ್ತವ್ಯ ಅವ್ರು ಮಾಡ್ಲಿ ಪಾಪ. ಸಾರಿ ಸರ್. ಪ್ಲಾನ್ ಪ್ರಕಾರ ಬಾಂಬು ಕಳಶದಲ್ಲಿರ್ಬೇಕಾಗಿತ್ತಲ್ರಿ? ಕಳಶದಲ್ಲಿ ಇಡಿಸಿದ್ದು ಪೊಲೀಸ್ ಬುದ್ಧಿ, ಪೊಲಿಟಿಕಲ್ ಬುದ್ಧಿಯಿಂದ ಸ್ಪಾಟ್ ಚೇಂಜ್ ಮಾಡಿಸಿದ್ರು. ಜಾಗ ಬಿಡಿ ನನ್ಗೆ, ಆ ಕಡೆ ಹೋಗ್ರಿ. ರೀ, ಬನ್ನಿ ಈ ಕಡೆ. ಓ, ಜಾಗ ಬಿಡಿ, ನಾನು ಹೋಗ್ಬೇಕು. ಜಾಗ ಬಿಡಿ ನನ್ಗೆ, ಜಾಗ ಬಿಡಿ. ಎಲ್ಲೋಗ್ತಿದ್ಯಮ್ಮ? ಆ ಸ್ವಾಮೀಜಿ ಕಾಲಿಗೆ ನಮಸ್ಕಾರ ಮಾಡಿದ್ರೆ ನನ್ ದಿವ್ಯನ ವಾಪಸ್ ಕಳ್ತಾರಂತೆ. ಜಾಗ ಬಿಡಿ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ. ಹಿಂದೆ ಬರಕ್ಕೆ ಹೇಳಿ. ಹಿಂದೆ ಹಿಂದೆ. ಸ್ವಾತಿ, ಸ್ಟ್ಯಾಂಡ್ ಬ್ಯಾಕ್. ಇವನು ತಕಾಲಿ ಬಾಬು, ಜೀವಾವಧಿ ಶಿಕ್ಷೆ ಅನುಭವಿಸ್ತಾ ಇರೋ ಖೈದಿ. ಇವನು ಇಲ್ಲಿ ಬಂದಿದ್ದಾನೆ ಅಂದ್ರೆ ಹಲೋ ಸರ್. ಹಲೋ, ಏನಮ್ಮ? ಸರ್, ಅಲ್ಲಿ ಹೋಮದ ಹತ್ರ ನೋಡಿ ಸರ್. ಏನಮ್ಮ, ಏನು ಕೇಳಿಸ್ತಾ ಇಲ್ಲ. ಹಲೋ, ಏನೋ? ಹಾ? ಅಲ್ಲಿ ಹೋಮದ ಹತ್ರ ಬಾಬು ಅಂತ. ಏನಮ್ಮ? ಹಲೋ, ಬಾಬುನಾ? ನಮಸ್ತೆ ಅಸ್ವಾಯುಧಾಯ ನಾಗುಣವೇ ಉಪಾಭ್ಯಾವುದತೆ ನಮೋ ಬಾಹುಭ್ಯಾತವದನ್ಮನೆ ಪರಿತೆ ನನ್ಮನೋ ಯೇತಿ ರಸ್ಮಾನುಮಸ್ತು ಅದೋ ಯಗಿಷ್ಟವಾರೆ ಅಸ್ಮನ್ನಿರೇ ಇದಂ ಶಂಭವೇ ನಮಃ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪುರಾಂತಕಾಯ
ಬಿಡೋದಿಲ್ಲಲೇ